ಪ್ರಾಪರ್ಟೀಸ್ ಇನ್ ಮೈಸೂರು, ಲಲಿತಾದ್ರಿ ನಗರ, ಮೈಸೂರು ಸಿಟಿ ಸೆಂಟ್ರಿಂದ 8.5 ಕಿಲೋಮೀಟರ್ ಡಿಸ್ಟೆನ್ಸ್. ಇದು ಚಾಮುಂಡಿ ಹಿಲ್ ವ್ಯೂ ಭಾಳ ಚೆನ್ನಾಗಿದೆ. ಒಳ್ಳೆ ಆಕ್ಸಿಜನ್ ಇರ್ತದೆ ಇಂಥ ಜಾಗದಲ್ಲಿಲ್ಲ. ವೆಸ್ಟ್ ಕಡೆ ಹಿಲ್ ಬರ್ತದೆ. ಇದು ನಾರ್ತ್ ಫೇಸಿಂಗ್ ಮತ್ತು ಈಸ್ಟ್ ಡೋರ್ ಕೊಟ್ಟಿದ್ದಾರೆ. ಮನೆಯಲ್ಲಿ ಕೂತ್ಕೊಂಡೇ ಬೆಟ್ಟದ ವ್ಯೂ ಎಲ್ಲ ನೋಡ್ಬೋದು. ಇದು ಮೂಡ ಲೇಔಟ್. ಇದರದ್ದು ಬೆಲೆ ಹೇಳ್ತಾರೆ 97 ಲಕ್ಷ. ಸ್ಲೈಡ್ಲಿ ನೆಗೋಷಿಯಬಲ್ ಕೂಡ ಆಯ್ತದೆ. ಮತ್ತು 100% ಇವತ್ತು ಬಂದರೆ ಇವತ್ತೇ ರಿಜಿಸ್ಟರ್ ಆಯ್ತದೆ. ಆ ಥರ ಪ್ರಾಪರ್ಟಿ ಇದು. ಈ ಸ್ವತ್ತೆಲ್ಲ ಬಂದಿದೆ, ಡೈರೆಕ್ಟ್ ರಿಜಿಸ್ಟ್ರೇಷನ್ ಆಯ್ತದೆ. ನೋಡಿ, 2 ಎಂಟ್ರೆನ್ಸ್ ಕೊಟ್ಟಿದ್ದಾರೆ. ಈ ಕಡೆಯಿಂದನೂ ಮನೆ ಒಳಗಡೆ ಎಂಟ್ರ್ ಆಗ್ಬೋದು. ನೋಡಿ, ಈ ಸೈಡಿಂದ ಬೇಕಾದ್ರೂ ಎಂಟ್ರ್ ಆಗ್ಬೋದು. ನೋಡಿ, ಸ್ಟೀಲ್ದು ಒಂದು ಗೇಟ್ ಮಾಡಿದ್ದಾರೆ, ಸೇಫ್ಟಿ ಡೋರ್ ಅಂತ. ಮತ್ತು ಕಾರ್ ಪಾರ್ಕಿಂಗ್ ಇದೆ, ಬೋರ್ವೆಲ್ ಇದೆ, ಎಕ್ಸ್ಟ್ರಾ ಬೋರ್ವೆಲ್ ಇದೆ. ಮತ್ತು ಮೋಡ ನೀರು ಬರ್ತದೆ. ನೋಡಿ, ಇದು ಲೀವಿಂಗ್. ದೊಡ್ಡ ಕಿಟಕಿ ಇದೆ. ಈ ಕಿಟಕಿ ಒಳಗಡೆಯಿಂದ ಬೆಟ್ಟದ ವ್ಯೂ ಎಲ್ಲ ನೋಡ್ಬೋದು. TV ಕ್ಯಾಬಿನೆಟ್, ಫಾಲ್ ಸೀಲಿಂಗ್ ಕಂಪ್ಲೀಟ್ ಕಾಂಕ್ರೀಟಲ್ಲಿ ಮಾಡಿರೋದು. RCCಗೆ ಫಿಕ್ಸ್ ಆಗಿದೆ ಅದು. ಈಗ ಡೈನಿಂಗ್ ಹಾಲ್ ಕಡೆ ಬಂದಿದ್ದೀನಿ. ವಾಶ್ ಬೇಸಿನ್ ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇರೋದು ಕಿಚನ್ ಆಸ್ ಪರ್ ವಾಸ್ತು ಈಸ್ಟ್ಗೆ ಕೊಟ್ಟಿದ್ದಾರೆ. ಇದು ಡೈನಿಂಗ್ ಹಾಲ್ದು ಫಾಲ್ ಸೀಲಿಂಗ್. ಪೂಜಾ ರೂಮ್, ಪೂಜಾ ರೂಮನ್ನು ಭಾಳ ವಿಶಾಲವಾಗಿದೆ. ಮತ್ತು ಫುಲ್ ಟೀಕುಡ್ ಹಾಕಿದ್ದಾರೆ. ಕಿಟಕಿ, ಡೋರ್ ಪ್ರತಿಯೊಂದನ್ನು ನಲ್ಲಿ ಜಾಗ್ವಾರ್ ಕಂಪನಿದು ಹಾಕಿದ್ದಾರೆ. ನೋಡಿ, ಈ ಡೋರಿಂದನೂ ಹೋಗ್ಬೋದು. ಇನ್ನೊಂದು ಮೇನ್ ಡೋರ್ ಇದೆಯಲ್ಲ, ಅಲ್ಲಿಂದನೂ ಹೋಗ್ಬೋದು. ಕಿಚನ್, ಫುಲ್ಲಿ ಲೋಡೆಡ್ ಕಿಚನ್. ಗ್ಯಾಸ್ ಸಿಲಿಂಡರ್ ಪೈಪ್ ಇದು. ಮತ್ತು ಚಿಮ್ನಿನೂ ಹಾಕಿದ್ದಾರೆ. ನೋಡಿ, ಕಟ್ಲೆರಿ ಸಾಮಾನು ಎಷ್ಟೇ ಇದ್ರೂ ಇಲ್ಲಿ ಜೋಡಿಸಿ ಮಡಿಕೋಬೋದು. ವಾಶ್ ಬೇಸಿನ್, ಎದುರುಗಡೆ ಕಾಣ್ತಾ ಇರೋದು ಕಾಮನ್ ಬಾತ್ರೂಮು. ಕಾಮನ್ ಬಾತ್ರೂಮಲ್ಲಿ ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ನೋಡಿ, ಇದೆಲ್ಲ ಜಾಗರ್ ಕಂಪನಿ ನಲ್ಲಿ ಹಾಕಿದ್ದಾರೆ. ಕಾಮನ್ ಬಾತ್ರೂಮಿಂದ ಈಚೆ ಬಂದ ತಕ್ಷಣ ರೈಟಲ್ಲಿ ಒಂದು ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್. ಇದು ವಾರ್ಡ್ರೋಬ್, ಡ್ರೆಸ್ಸಿಂಗ್ ಟೇಬಲ್, ಮೇಲ್ಗಡೆ ರಾಫ್ಟು ಕೂಡ ಮಾಡಿದ್ದಾರೆ. ಫಾಲ್ ಸೀಲಿಂಗ್ ಎಲ್ಲ ಕಡೆನೂ ಕಾಂಕ್ರೀಟಲ್ಲೇ ಹಾಕಿರೋದು.
ಅಟ್ಯಾಚ್ ಬಾತ್ರೂಮ್. ಈ ಅಟ್ಯಾಚ್ ಬಾತ್ರೂಮ್ಗೂ ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಹೊರಗಡೆ ಇನ್ನೊಂದು ಟಾಯ್ಲೆಟ್ ಇದೆ, ಅದು ತೋರಿಸ್ತೀನಿ. ಅದು ಇಂಡಿಯನ್ ಕೊಟ್ಟಿದ್ದಾರೆ. 2 ವೆಸ್ಟರ್ನ್, 1 ಇಂಡಿಯನ್. ಇದು 2ನೇ ಬೆಡ್ರೂಮ್. ಇದು ಇದಕ್ಕೂ ಫಾಲ್ ಸೀಲಿಂಗ್ ಕಾಂಕ್ರೀಟಲ್ಲೇ ಕೊಟ್ಟಿರೋದು. ಮೇಲ್ಗಡೆನೂ ರಾಫ್ಟ್ ಮಾಡಿದ್ದಾರೆ. ಕೆಳಗಡೆ ವಾರ್ಡ್ರೋಬ್, ಸ್ಲೈಡಿಂಗ್ ಡೋರ್, ಡ್ರೆಸ್ಸಿಂಗ್ ಟೇಬಲ್. ಈಗ ಯುಟಿಲಿಟಿ ಕಡೆ ಹೋಗ್ತಾ ಇದ್ದೀನಿ. ಯುಟಿಲಿಟಿಗೆ ಹೋಗಿ ಇಲ್ಲಿ ವಾಷಿಂಗ್ ಏರಿಯಾ ಇದೆ ನೋಡಿ. ಇಲ್ಲಿ ನಲ್ಲಿನೂ ಕೊಟ್ಟಿದ್ದಾರೆ ಕಾಲು ತೊಳ್ಕೊಂಡು ಬರೋದಕ್ಕೆ. ಎದುರುಗಡೆ ಕಾಣ್ತಾ ಇರೋದು ಇಂಡಿಯನ್ ಟಾಯ್ಲೆಟ್. ಫುಲ್ ಗ್ರಿಲ್ ಕವರ್ ಮಾಡಿದ್ದಾರೆ. ವಾಷಿಂಗ್ ಮಿಷಿನ್ನು ಇಟ್ಕೋಬೋದು. ಇಲ್ಲಿ ಒಂದು ಇಟ್ಕೋಬೋದು. ಮೇಲ್ಗಡೆನೂ ಒಂದು ಪ್ರಾವಿಷನ್ ಕೊಟ್ಟಿದ್ದಾರೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳಿಕ್ಕೆ ನೋಡಿ. ಇದೊಂದು ಇಂಡಿಯನ್ ಟಾಯ್ಲೆಟ್. ಈಗ ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ ನೋಡಿ. ಇದು ಬೋರ್ವೆಲ್ಲು ಇದೆ. ಇದರಲ್ಲಿ ಬೋರ್ವೆಲ್ಗೂ ಸ್ಟಾರ್ಟರ್ ಕೊಟ್ಟಿದ್ದಾರೆ. ಮತ್ತು ಮೋಟ್ರ್ ಇದೆಯಲ್ಲ, ಪಂಪು, ಅದನ್ನು ಸಬ್ಮರ್ಸಿಬಲ್, ನೀರು ಒಳಗಡೆ ಡೀಪ್ ಆಗಿತ್ತಲ್ಲ ಆ ಥರ ಹಾಕಿರೋದು. ಮೋಟ್ರ್ ಆಗಿದ್ರೆ ಸೌಂಡೇ ಬರೋಕ್ಕಿಲ್ಲ. ಮೆಟೀರಿಯಲ್ ಕ್ವಾಲಿಟಿ ಮೆಟೀರಿಯಲ್ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಚಾಮುಂಡಿ ಬೆಟ್ಟದ ವ್ಯೂ ಈಗ ಏನು ಚೆನ್ನಾಗಿ ಕಾಣ್ತಲ್ಲ. ಈಗ ಫೆಬ್ರವರಿಯಲ್ಲಿ ವಿಡಿಯೋ ಮಾಡಿರೋದು. ಇದು ಒಂದು 2 ತಿಂಗಳಲ್ಲಿ ಮಳೆ ಬರುತ್ತಲ್ಲ, ಆ ಮಳೆ ಬಂದಾಗ ಫುಲ್ ಗ್ರೀನ್ ಆಗಿಬಿಡ್ತದೆ. ನೋಡಿ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆಲ್ಲ. 11 ಪಿಲ್ಲರ್ ಕೊಟ್ಟಿದ್ದಾರೆ ನೋಡಿ. ಮೇಲ್ಗಡೆ ಹತ್ತಕ್ಕೆ ಓವರ್ ಟ್ಯಾಂಕ್ ಏನಾರ ಕ್ಲೀನ್ ಮಾಡಬೇಕಂದ್ರೆ ಏನೇನು ಹಾಕಿದ್ದಾರೆ. ಕೆಳಗಡೆ ಈ ಥರ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಸಪ್ರೇಟ್ ರೂಮ್ ಥರ ಮಾಡಿದ್ದಾರೆ. ಇದಕ್ಕೆ ಗ್ರಿಲ್ ಹಾಕ್ಕೊಂಡ್ರೆ ಪರ್ಮನೆಂಟಾಗಿ ಇಲ್ಲೇ ಸೇಫ್ಟಿಯಾಗಿ ಇಟ್ಕೋಬೋದು.